ನಾವು ಇವತ್ತು ಕಾಂಗ್ರೆಸ್ಗೆ ಧಿಕ್ಕಾರ ಮಾಡಿ ನಮ್ಮ BJP ವತಿಯಿಂದ ಯುವ ಮೋರ್ಚಾ ವತಿಯಿಂದ ನಾವು ಅವರಿಗೆ ಧಿಕ್ಕಾರ ಕೂಗ್ತಾ ಇದ್ದೀವಿ. ಇದು ಯಾಕಂದರೆ ವಿಶ್ವದ ಎಲ್ಲ ದೇಶಗಳಿಂದ ಬಂದಿರ್ತಕ್ಕಂಥ ಪ್ರತಿನಿಧಿಗಳ ಮುಂದೆ ಈ ಯುವ ಕಾಂಗ್ರೆಸ್ ಅವರು ಬಟ್ಟೆ ಬಿಚ್ಕೊಂಡು ತಿರುಗಾಡ್ತಾರಪ್ಪ ಅಂದರೆ ಎಷ್ಟು ಅನ್ಯಾಯ ಅಂದರೆ, ಒಂದು ದೇಶಕ್ಕೆ ಬಂದಿದ್ದವರಿಗೆ ಅವಮಾನ ಕಲಿಸಿದ್ರೆ ನಮ್ಮ ಭಾರತ ದೇಶಕ್ಕೆ ಏನು ಬೇರೆಯವರು ಇನ್ವೆಸ್ಟ್ಮೆಂಟ್ ಇಡಬಾರ್ದು, ನಮ್ಮ ಭಾರತ ದೇಶ ಅಭಿವೃದ್ಧಿ ಆಗಬಾರ್ದು ಒಂದು ಅವರಿಗೆ ಏನಪ್ಪ ಅಂದರೆ ಕಾಂಗ್ರೆಸ್ ಅವರಿಗೆ ಇವರು ಡೆವಲಪ್ ಆಗಿದ್ರೆ ನರೇಂದ್ರ ಮೋದಿ ಅವರಿಗೆ ಮತ್ತೆ ಇನ್ನೊಂದು ಹೆಸರು ಬರ್ತೈತೆ, ಇನ್ನೊಂದು ಸಾರಿ ಮತ್ತೆ ಪ್ರಧಾನಮಂತ್ರಿ ಆಗ್ತಾರಂತ ಭಯ ಅವ್ರಿಗೆ ಭಾಳ ಆಗ್ಬಿಟ್ಟೈತೆ ಯುವ ಕಾಂಗ್ರೆಸ್ ಅವರಿಗೆ. ಅದಕ್ಕೋಸ್ಕರ ಇಂಥ ಕೆಲಸ ಮಾಡಿದಾರ ಅವರು ಧಿಕ್ಕಾರಾಗಿ ನಾವು ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಕಾಂಗ್ರೆಸ್ ಅವರು ಎಷ್ಟು ನಾಟಕ ಆಡಿ ಬಟ್ಟು ಬಿಚ್ಕೊಂಡು ಎಲ್ಲ ಟೋಟಲ್ ಬರೇ ಪತ್ರ ತಿರುಗಾಡಿದ್ರೆ ಸತಿ ಕಾಂಗ್ರೆಸ್ ಬರೋದಿಲ್ಲ. ನರೇಂದ್ರ ಮೋದಿ ಮತ್ತೆ ಇನ್ನೊಂದು ಸಾರಿ ಪ್ರಧಾನಮಂತ್ರಿ ಆಗ್ತಾರ, ಅವ್ರ ಬಟ್ಟಲ್ಲ ರಾಹುಲ್ ಗಾಂಧಿ ಬಟ್ಟು ಬಿಚ್ಕೊಂಡು ತಿರುಗಾಡೋ ಸತಿ ಅವ್ರು ಪ್ರಧಾನಮಂತ್ರಿ ಆಗೋದಿಲ್ಲ. ಇದು ನೇರವಾಗಿ ನಮ್ಮ BJP ವತಿಯಿಂದ ನಾವು ಹೇಳ್ತಾ ಇದ್ವಿ. ನಮ್ಮ ದೆಹಲಿಯಲ್ಲಿ, ಭಾರತ ದೇಶದ ಕ್ಯಾಪಿಟಲ್ ಸಿಟಿ ದೆಹಲಿಯಲ್ಲಿ ಒಂದು AI ಇಂಪ್ಯಾಕ್ಟ್ ಶೃಂಗಸಭೆ ಅಂತೇಳಿ, ಅದು ಡೆವಲಪ್ಮೆಂಟ್ ವಿಚಾರವಾಗಿ ಒಂದು ಶೃಂಗಸಭೆ. ಅದು ಅಂಥ ಒಂದು ಶೃಂಗಸಭೆ ನಡೀತಿರ್ತಕ್ಕಂಥ ಸಮಯದಲ್ಲಿ ನಮ್ಮ ಕಾಂಗ್ರೆಸ್ಸಿನ ಯುವ ಟೀಮ್ ಏನಿದೆ ಅವರು ಅಶ್ಲೀಲವಾಗಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ಅದು ಕೇವಲ ನಮ್ಮ ಭಾರತ ದೇಶಕ್ಕೆ ಸೀಮಿತವಾದಂತಹ ಒಂದು ಕಾರ್ಯಕ್ರಮ ಆಗಿರಲಿಲ್ಲ, ಅದು ಒಂದು ಶೃಂಗಸಭೆ. ಅದರಲ್ಲಿ ಬೇರೆ ದೇಶಗಳ ಎಲ್ಲ ಪ್ರತಿನಿಧಿಗಳು ಅದರಲ್ಲಿ ಇದ್ದರು. ಈ ಕೆಲಸ ಎಂಥ ಕೆಲಸ ಅಂದರೆ, ಇಡೀ ದೇಶ ಒಂದು ಕಡೆ ನಮ್ಮ ನರೇಂದ್ರ ಮೋದಿಯವ್ರ ಕೆಲಸಗಳನ್ನ ಮೆಚ್ಕೊಳ್ತಾ ಇದೆ. ಅಂಥದ್ರಲ್ಲಿ ಈ ಕಾಂಗ್ರೆಸ್ ಅವರಿಗೆ ಎಷ್ಟು ಹೊಟ್ಟೆ ಉರಿ ಅಂದರೆ, ಅವರಿವತ್ತು ಆ ಒಂದು ಶೃಂಗಸಭೆ ನಡೀತಿರ್ತಕ್ಕಂಥ ಸಮಯದಲ್ಲಿ ತಮ್ಮ ಬಟ್ಟೆ ಬಿಚ್ಚಿ ಅಶ್ಲೀಲವಾಗಿ ಅಸಭ್ಯವಾಗಿ ವರ್ತಿಸ್ತಾರೆ ಅಂದರೆ ಅವ್ರ ಬುದ್ಧಿಮಟ್ಟ ಹೆಂಗಿದೆ ಅನ್ನೋದು ಇಡೀ ಎಲ್ಲರಿಗೂ ಗೊತ್ತಾಗ್ತಾ ಇದೆ ದೇಶಕ್ಕೆ. ಆದರೆ ಅವ್ರ ದ್ವೇಷ ಏನಿದೆ ಅಲ್ಲ, ಅದನ್ನು ಅಭಿವೃದ್ಧಿಯಲ್ಲಿ ಪ್ರಗತಿಯಲ್ಲಿ ತೋರಿಸ್ಬೇಕಾಗ್ಲಿ, ಇಂಥ ವಿಚಾರದಲ್ಲಿ ತೋರಿಸ್ಬಾರ್ದು. ಅವರು ನಿನ್ನೆ ಮಾಡಿರ್ತಕ್ಕಂಥ ಕೆಲಸ ನಮ್ಮ ದೇಶಕ್ಕೆ ಒಂದು ಚ್ಯುತಿ ತರುವಂಥ ಕೆಲಸ, ಅಂದರೆ ನಮ್ಮ ದೇಶದಲ್ಲಿ ಕೆಟ್ಟ ಹೆಸರು ತರುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅದನ್ನು ನಮ್ಮ BJP ಕಡೆಯಿಂದ ನಾವು ಇವತ್ತು ನಗರ ಯುವ ಮೋರ್ಚಾ ವತಿಯಿಂದ ನಾವು ಅದನ್ನು ತೀವ್ರವಾಗಿ ಖಂಡಿಸ್ತೀವಿ.